ನಟಿ ನಮ್ರತಾ ಗೌಡ ವಿರುದ್ಧ ಪರ್ಸನಲ್ ಅಟ್ಯಾಕ್ ಆಗಿದೆ. ನಟಿ ನಮ್ರತಾ ಗೌಡ ಪೇಜೊಂದು ಸುಳ್ಳು ಮಾಹಿತಿ ನೀಡಿತ್ತು. ಇದನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿಗಳು ವಿರೋಧಿಸಿದ್ದರು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟ್ ಆದ ಪೇಜೊಂದು ನನ್ನ ಬಗ್ಗೆ ಒಂದಷ್ಟು ವೈಯಕ್ತಿಕವಾಗಿ ಸುಳ್ಳು ಮಾತನಾಡಿದ್ದಾರೆ ಎಂದು ಕನ್ನಡದ ನಟಿ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ನಮ್ರತಾ ಗೌಡ ಅವರು ಆರೋಪ ಮಾಡಿದ್ದರು. ನಮ್ರತಾ ಗೌಡ ಬಗ್ಗೆ ಸುಳ್ಳು ಮಾಹಿತಿ ನೀಡಿದ್ದಕ್ಕೆ, ಪರ್ಸನಲ್ ಅಟ್ಯಾಕ್ ಮಾಡಿದ್ದಕ್ಕೆ ಬಿಗ್ ಬಾಸ್ ಕನ್ನಡ 10ರ ಶೋನ ಸಹ-ಸ್ಪರ್ಧಿಗಳು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೀಲ್ಸ್ ಮಾಡಿ ವ್ಯೂಸ್ ಗಳಿಸುವ ಸಲುವಾಗಿ ಈ ತರದ ಕಂಟೆಂಟ್ ಹಾಕ್ತಿರೋದಕ್ಕೆ ಕಲಾವಿದರು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಸದಾ ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತಲೇ ಇದೆ. ಟ್ರೋಲ್ಸ್ ಆಗುತ್ತದೆ. ನಾನು ಇದ್ಯಾವುದರ ಬಗ್ಗೆಯೂ ಅಷ್ಟು ತಲೆಕೆಡಿಸಿಕೊಂಡಿರಲಿಲ್ಲ. ಆದರೆ ಈ ವಿಡಿಯೋದಿಂದ ನನ್ನ ಮನಸ್ಸಿಗೆ ತುಂಬಾ ಘಾಸಿಯಾಯಿತು. ನನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ಇವರು ಟಾರ್ಗೆಟ್ ಮಾಡಿದ್ದಾರೆ. ಇದು ತಪ್ಪು. ನಾನು ಚಿತ್ರರಂಗದಲ್ಲಿ ತುಂಬಾ ವರ್ಷದಿಂದ ಇದ್ದೇನೆ. ನಾನು ಏನು ಅಂತ ಇಲ್ಲಿಯವರೆಗೂ ಗೊತ್ತಿದೆ. ಆದರೆ ನನ್ನ ಬಗ್ಗೆ ಗೊತ್ತಿಲ್ಲದವರು ಏನು ಮಾಡಬೇಕು ಎಂದು ನಮ್ರತಾ ಗೌಡ ಅವರು ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ. ನಮ್ರತಾ ಗೌಡ ಅವರ ಪರ್ಸನಲ್ ಅಟ್ಯಾಕ್ ಬಗ್ಗೆ ಬಿಗ್ ಬಾಸ್ ಶೋನ 10ರ ಸೀಸನ್ನ ಸಹ-ಸ್ಪರ್ಧಿಗಳು ಮಾತನಾಡಿದ್ದಾರೆ. ನಿಖರವಾದ ಮಾಹಿತಿ ಇಲ್ಲದೆ ಈ ಥರ ಚೀಪ್ ಪಬ್ಲಿಸಿಟಿ ಹೇಗೆ ಮಾಡ್ತೀರಿ? ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಹೇಗೆ ಕಾಮೆಂಟ್ ಮಾಡ್ತೀರಿ? ನಮ್ರತಾ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ನಿಮಗಿಂತ ಜೀವನದಲ್ಲಿ ಹೆಚ್ಚು ಸಾಧನೆ ಮಾಡಿರುವ ಕಿಶನ್ ಬಿಳಗಲಿ ಬಗ್ಗೆ ಹೇಗೆ ಮಾತನಾಡ್ತೀರಿ? ಕಿಶನ್ ಬಿಳಗಲಿ ಯಾವನೂ ಅಲ್ಲ. ಅವರು ಪಬ್ಲಿಕ್ ಫಿಗರ್. ನಮ್ಮ ಅಭಿಮಾನಿ ದೇವರುಗಳೇ ಇದಕ್ಕೆ ಉತ್ತರ ಕೊಡಬೇಕು ಎಂದು ವಿನಯ್ ಗೌಡ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ನ ಸ್ಪರ್ಧಿಯಾದ ಕಾರ್ತಿಕ್ ಮಹೇಶ್ ಮತ್ತು ಸಂಗೀತಾ ಶೃಂಗೇರಿ ಅವರು ನಮ್ರತಾ ಬಗ್ಗೆ ಮಾತನಾಡಿದ್ದಾರೆ. ವಿಡಿಯೋನ ಎಂಡ್ ಮಾಡೋಕ್ಕೂ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.